ಪ್ರತಿಷ್ಠೆಯ ಕಣವಾಗಿದ್ದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಚುನಾವಣೆ ನಂತರ ಗೆಲುವಿನ ಲೆಕ್ಕಾಚಾರ, ಫಲಿತಾಂಶಕ್ಕೂ ಮುನ್ನವೇ ಜೋರಾದ ಗುಣಗಾನ. ಉತ್ತರಕ್ಕೆ ಕಾಲಿಟ್ಟ ಶಾಸಕ ಪ್ರದೀಪ್ ಈಶ್ವರ್ ಸ್ಟಾರ್ ಪ್ರಚಾರಕರಾಗಿ ಆಯ್ಕೆ, ಸೃಷ್ಟಿಯಾಗಲಿದೆಯಾ ಸುನಾಮಿ? ದೇಣಿಗೆ ವಿಚಾರದಲ್ಲಿ ಶವ ಸಂಸ್ಕಾರಕ್ಕೆ ಅಡ್ಡಿ, ವರದಿಗೆ ಎಚ್ಚೆತ್ತ ಅಧಿಕಾರಿಗಳು, ಮುಖಂಡರಿಗೆ ಖಡಕ್ ಎಚ್ಚರಿಕೆ. ಕ್ಯಾಷಿಯರ್ ಮೇಲೆ ಮಾರಣಾಂತಿಕ ಹಲ್ಲೆ, ಮಾಜಿ ಸೈನಿಕನ ಮೇಲೆ ಆರೋಪ, 4 ಪೊಲೀಸರ ವಶ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಮುಗಿದು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದ್ದು ಅದರಲ್ಲಿ ಒಟ್ಟು 19,81,347 ಮತದಾರರಿದ್ದಾರೆ. ಇದರಲ್ಲಿ 15,25,199 ಜನ ಮತ ಚಲಾಯಿಸಿದ್ದಾರೆ. 7,66,121 ಮಂದಿ ಪುರುಷರು ಹಾಗೂ 7,58,952 ಮಂದಿ ಮಹಿಳೆಯರು ಸೇರಿದಂತೆ 96 ಜನ ಇತರರು ಮತ ಚಲಾಯಿಸಿದ್ದಾರೆ. ಕಳೆದ ಬಾರಿಯಷ್ಟೇ 76.98% ಮತದಾನವಾಗಿದೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್, ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ. ಮತಯಂತ್ರಗಳನ್ನು ಚಿಕ್ಕಬಳ್ಳಾಪುರ ನಗರ ಹೊರವಲಯದ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಭದ್ರವಾಗಿ ಇಡಲಾಗಿದೆ. ಆದರೆ ಈಗ ಮತದಾರರ ಚಿತ್ತ ಯಾರ ಕಡೆ ಇದೆ, ಯಾರು ಗೆಲ್ಲುತ್ತಾರೆ ಅನ್ನೋ ಚರ್ಚೆಗಳು ಜೋರಾಗಿವೆ. ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಒಟ್ಟು 19,81,000 ಮತದಾರರಿದ್ದಾರೆ. ಪುರುಷರಷ್ಟೇ ಸಮಾನವಾಗಿ ಸ್ತ್ರೀಯರು ಇದ್ದಾರೆ, ಹೊಸ ಮತದಾರರು ಇದ್ದಾರೆ. ಬಟ್ಟು ಎಲ್ಲ ಚುನಾವಣೆಗಳಲ್ಲಿ ಮತದಾರ ಗುಟ್ಟು ಬಿಟ್ಕೊಡ್ತಾ ಇದ್ದ. ಈ ಸಲ ಮೌನ ಆವರಿಸಿದೆ. ಖಚಿತವಾಗಿ ಇಂಥವರೇ ಮುಂದೆ ಇದ್ದಾರೆ, ಗೆಲ್ಬೋದು ಅಂತ ಹೇಳೋಕ್ಕಾಗ್ತಾ ಇಲ್ಲ. ಆದರೆ ಕೆಲವೊಂದು ಮೂಲಗಳಿಂದ ನೋಡೋದಾದರೆ ಮೊದಲನೇ ಬಾರಿ ಮತದಾನ ಮಾಡಿದಂಥ ವಿಶೇಷವಾಗಿ ಯುವ ಜನರು ಮೋದಿ ಆಕರ್ಷಣೆಗೆ ಒಳಗಾಗಿರೋದು ಕಂಡು ಬರ್ತಾ ಇದೆ. ಆಮೇಲೆ ಮೊದಲೆಲ್ಲ ಲಕ್ಷಗಳು ಲೀಡ್ ಬರ್ತಾಯಿತ್ತು. ನನ್ನ ಅಂದಾಜಿಗೆ ಈ ಸಲ ಯಾರೇ ಗೆದ್ದರೂ ಕೇವಲ ಒಂದು 50,000ದಲ್ಲಿ ಗೆಲ್ಬೋದು. ಮೊದಲಂಗೆ ಲಕ್ಷಗಳು ಬರೋ ಸಾಧ್ಯತೆಗಳಿಲ್ಲ. ಎರಡೂ ಪಕ್ಷಗಳು ಸಮಬಲದ ಹೋರಾಟವನ್ನು ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ರಕ್ಷಾರಾಮಯ್ಯನೂ ಮಂಥನ ಒಳ್ಳೆಯದು, MS ರಾಮಯ್ಯನವ್ರ ಮೊಮ್ಮಗ. ಸುಧಾಕರು ಕೂಡ ಈ ಭಾಗದಲ್ಲಿ ಎಲ್ರಿಗೂ ಚಿರಪರಿಚಿತರು. ಹೀಗಾಗಿ ನಾವು ಯಾವುದನ್ನು ಖಚಿತವಾಗಿ ಹೇಳೋಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ಇನ್ನು ಬಿಜೆಪಿಯಿಂದ ಮಾಜಿ ಮಂತ್ರಿ ಡಾಕ್ಟರ್ ಕೆ ಸುಧಾಕರ್, ಕಾಂಗ್ರೆಸ್ನಿಂದ ಶ್ರೀಮಂತ ಅಭ್ಯರ್ಥಿ ರಕ್ಷಾರಾಮಯ್ಯ ಸ್ಪರ್ಧೆಯಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿತ್ತು. ಕ್ಷೇತ್ರದಲ್ಲಿ SC, ST, ಒಕ್ಕಲಿಗ, ಕುರುಬ, ಬಲಚಿಗ ಮತಗಳೇ ನಿರ್ಣಾಯಕವಾಗಿದ್ದು ಮತದಾರರು ಮೋದಿ ಗ್ಯಾರಂಟಿಗೆ ಜೈ ಅಂತಿದ್ದಾರಾ, ಇಲ್ಲ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಗ್ಯಾರಂಟಿಗಳ ಕೈ ಹಿಡಿದಿದ್ದಾರಾ ಅನ್ನೋ ಚರ್ಚೆಗಳು ಜೋರಾಗಿದೆ. ಆದರೆ ಮತದಾರರ ನಡೆ ತುಂಬಾ ನಿಗೂಢವಾಗಿದ್ದು ಯಾರ ಊಹೆಗೂ ಎಟುಕದಂತಾಗಿದೆ. ಅಂದ್ಕೊಂಡು ಬಹುತೇಕ ಜನ ಭಾವಿಸಿದ್ರು ಮೊದಲು, ಆದರೆ ಅದು ಸೀಮಿತ ಆಗಲಿಲ್ಲ. ಈ ಚುನಾವಣೆಯಲ್ಲೂ ಸಹ ಎಲ್ಲ ವರ್ಗದ ಜನ ಎರಡೂ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಮತ ನೀಡಿದ್ದಾರೆ. ಒಂದು ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಮತದಾನ ಯಾವುದೇ ವಿಧವಾದಂತಹ ಒಬ್ಬ ಪರಿಣಿತರ ವಿಶ್ಲೇಷಕರ ಒಂದು ಇದಕ್ಕೆ ಒಳಗಾಗದೆ ಮತದಾನ ನಡೆದಿದೆ. 76.98% ಮತದಾನ ನಡೆದಿದೆ. ಇದರಲ್ಲಿ ಅತ್ಯಂತ ಗಮನಾರ್ಹವಾದಂಥ ಅಂಶ ಏನಪ್ಪ ಅಂದರೆ ಯಲಹಂಕ ಕ್ಷೇತ್ರದಲ್ಲಿ 4,59,000 ಜನ ಮತದಾರರಿದ್ದಾರೆ. ಆದರೆ ಆ ಬೃಹತ್ ಮತಕ್ಷೇತ್ರದಲ್ಲಿ ಕೇವಲ 60% ಮತ ಆಗಿದೆ. ಹೊಸಕೋಟೆ ಕ್ಷೇತ್ರದಲ್ಲಿ ಇಡೀ ಲೋಕಸಭಾ ಕ್ಷೇತ್ರದಲ್ಲೇ 86 ಮತ ಆಗಿರೋದು, ಮೊದಲನೇ ಸ್ಥಾನದಲ್ಲಿದೆ ಮತ ಆಗಿರೋದು. ಆ ರೀತಿ ಚುನಾವಣೆ ವಿಶ್ಲೇಷಣೆ ಮಾಡಬಹುದಾದರೆ ಒಂದು ರೀತಿಯಲ್ಲಿ ನಿರ್ಧಾರ ಅತ್ಯಂತ ಕಠಿಣವಾಗತ್ತೆ. ಯಾರೇ ಗೆದ್ದರೂ ಸಹಿತ ಐದರ್ NDA ಮೈತ್ರಿ ಅಭ್ಯರ್ಥಿ ಆರ್ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರೂ ಫೋಟೋ ಫಿನಿಶ್ ಫಲಿತಾಂಶ ಬರೋವಂಥ ಅವಶ್ಯಕತೆ ಕಂಡುಬರ್ತದೆ. ಇಬ್ಬರು ಪ್ರಬಲ ಅಭ್ಯರ್ಥಿಗಳ ಭವಿಷ್ಯವನ್ನ ಮತದಾರರು ಬರೆದಿದ್ದು ಮತಯಂತ್ರದಲ್ಲಿ ಭದ್ರವಾಗಿದೆ. ಗೆಲುವಿನ ಸರದಾರ ಯಾರಾಗ್ತಾರೆ ಎಂಬುದರ ಬಗ್ಗೆ ಚರ್ಚೆಗಳು ಜೋರಾಗಿದೆ. ಅಂತಿಮವಾಗಿ ಮತದಾರ ಪ್ರಭು ಯಾರಿಗೆ ಆಶೀರ್ವಾದ ಮಾಡಿದ್ದಾರೆ ಎನ್ನುವುದು ಫಲಿತಾಂಶದ ನಂತರವಷ್ಟೇ ತಿಳಿಯಲಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ಶಾಸಕ ಪ್ರದೀಪ್ ಈಶ್ವರನ್ನು ರಾಜ್ಯದಲ್ಲಿ ನಡೆಯುತ್ತಿರುವ 2ನೇ ಹಂತದ ಲೋಕಸಭಾ ಚುನಾವಣೆ ನಡೆಯುವ ಕ್ಷೇತ್ರಗಳಿಗೆ ಸ್ಟಾರ್ ಪ್ರಚಾರಕರನ್ನಾಗಿ ರಾಜ್ಯ ಕಾಂಗ್ರೆಸ್ ವರಿಷ್ಠರು ನೇಮಕ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪರ ಬೆನ್ನಿಗೆ ನಿಂತಿದ್ದ ಫೈರ್ ಬ್ರ್ಯಾಂಡ್ ಖ್ಯಾತಿಯ ಶಾಸಕ ಪ್ರದೀಪ್ ಈಶ್ವರ್ ಕಾಲಿಗೆ ಚಕ್ರ ಕಟ್ಟಿಕೊಂಡು ಅವರ ಪರ ಮತ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದರು. ಇದೀಗ ಅವರ ವರ್ಚಸ್ಸನ್ನ ಗುರುತಿಸಿ ರಾಜ್ಯದಲ್ಲಿ 2ನೇ ಹಂತದ ಚುನಾವಣೆ ನಡೆಯುತ್ತಿರುವ ಉತ್ತರ ಕರ್ನಾಟಕ ಭಾಗದ ಬೆಳಗಾಂ ಹಾಗೂ ಧಾರವಾಡ ಸೇರಿದಂತೆ ಇತರೆ ಕ್ಷೇತ್ರಗಳಿಗೆ ಸ್ಟಾರ್ ಪ್ರಚಾರಕರಾಗಿ ರಾಜ್ಯ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಶಾಸಕ ಪ್ರದೀಪ್ ಈಶ್ವರ್ರನ್ನ ಆಯ್ಕೆ ಮಾಡಿದ್ದಾರೆ. ಇನ್ನು ದಕ್ಷಿಣದಲ್ಲಿ ಮಾತ್ರವಲ್ಲ ಉತ್ತರದಲ್ಲಿಯೂ ಸಹ ಹವಾ ಜೋರಾಗಲಿದ್ದು ಆಯಾ ಅಭ್ಯರ್ಥಿಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಶ್ರೀರಕ್ಷೆಯಾಗಲಿದ್ದಾರೆ ಎಂದು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿದೆ. ಬಿಜೆಪಿ ಅವ್ರಿಗೆ ಹೇಳ್ತೀನಿ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಯಾವನಾದ್ರೂ ಮಾತಾಡಿದ್ರೆ ಖಬರ್ದಾರ್. ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಖಬರ್ದಾರ್. ನಾನು ಬಿಜೆಪಿ ಅವ್ರಿಗೆ ಹೇಳ್ತೀನಿ, ಬೈಯಕ್ ನಾವು ಸಿಕ್ಕಿದೀವಿ, ನಿಮಗ್ ಬಾಯಿಗೆ ಬಂದಂಗೆ ಬೈಯೋ, ನಮ್ಮನ್ನ ನಾವು ಬೈಸ್ಕೊಳಕ್ ರೆಡಿ ಇದೀವಿ. ಹೊಸ ಕುಂಗುಮಿಚ್ಚೆ ಕೂತ್ರಿಂಟಿಗೆ ಬದಾಮ್ ಹೊಂಟೆ 100 ರೂಪಾಯಿಲು కొడుకుతిట్టే అని కూతురింటికి పదామంటే కాస్ట్లీ ఇచ్చేదో అలిగి పోకుండా ఆడే ఉండాల్సిందే. ఇప్పుడు కొడుకు తిడితే కూతురింటికి పో, కూతురు తిడితే కొడుకింటికి పో, వాళ్ళిద్దరూ తిడితే రా బళాపుల ఇల్లు సాక్కుంటాను రా సార్. 52 ಜನ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ ನನ್ನ ಗೆದ್ದ ಮೇಲೆ 1 ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ. 10 ತಿಂಗಳಿಗೆ ಇಷ್ಟು ಅನುದಾನ ತಂದಿದ್ರೆ ಅವನ್ ಯಾವನೊಬ್ಬ ಕೋಲಾರಿಂದ ಮೆಂಟಲ್ ಗನ್ ಕರ್ಕೊಂಡ್ ಬರ್ತಾರ ಬೈಸಕ್ ನನ್ನ. ಮೆಂಟಲ್ ಕೇಳ್ತಾರೆ ಬಿಜೆಪಿ ಅವರು, ಪ್ರದೀಪ್ ಎಂತ ಡಾಕ್ಟರ್ చేస్తివి నా కొడుకల్ల 5 ఏండ్ల కావాలరా MBBS అయ్యాకే. ఎవరు అన్రే అనో నువ్వు ఇట్లంతా తిట్టద్దు, కేసు లేపిస్తారు అని. రే 5 ఏండ్లు అవన్నీ దాటుకునే ఎమ్మెల్యే ఏంటదే. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikballapur, which is just 5 kilometers away from Chikballapur. Nandi Hillview International School follows both the CBSE and the state syllabus, which is carefully designed and prepared by academic experts keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ಬೆಸ್ಟ್ PU ಕಾಲೇಜ್, ನಂಬಿಕೆಗೆ ಮತ್ತೊಂದು ಹೆಸರೇ ಬೆಸ್ಟ್ PU ಕಾಲೇಜ್. ಸ್ಥಳ CSI ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ನೀಟ್ 2023ರ ಪರೀಕ್ಷೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಪ್ರಥಮ 3 ವಿದ್ಯಾರ್ಥಿಗಳು ಉಚಿತ ವೈದ್ಯಕೀಯ ಸೀಟ್ಗಳನ್ನು ಪಡೆದಿದ್ದಾರೆ. ಎಕ್ಸಲೆಂಟ್ ರಿಸಲ್ಟ್ಸ್ ಇನ್ IIT JEE 2023, ಎಕ್ಸಲೆಂಟ್ PUC ರಿಸಲ್ಟ್ಸ್ ಇನ್ 2023. PUC 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ವಿಜ್ಞಾನ ವಿಭಾಗ PCMB ನೀಟ್ ಪ್ಲಸ್ CET, PCMB IIT JEE CET ಹಾಗೂ PCMC IIT JEE CET. ವಾಣಿಜ್ಯ ವಿಭಾಗ EBCS CA ಆರ್ ಫೌಂಡೇಶನ್. SSLCಯಲ್ಲಿ ಕನಿಷ್ಠ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳನ್ನು ಸಹ ದಾಖಲಾತಿ ಮಾಡಿಕೊಂಡು ಸಾಧನೆಯ ದಾರಿ ತೋರಿಸುತ್ತಿರುವ ಏಕೈಕ ಕಾಲೇಜ್ ಬೆಸ್ಟ್ PU ಕಾಲೇಜ್. ವಿಶೇಷ ಸೂಚನೆ, ಟಾಪರ್ಸ್ಗಳಿಗೊಂದು ಸಂತಸದ ಸುದ್ದಿ. ಕೇವಲ 1 ರೂಗೆ ವರ್ಷದ ವಿದ್ಯಾಭ್ಯಾಸ. ಒಟ್ಟು ಸೀಟ್ಗಳು 10% ವಿದ್ಯಾರ್ಥಿಗಳಿಗೆ ಮಾತ್ರ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845634201. Another number 9535553012. ನಮಸ್ಕಾರ. ಯಾವುದೇ ಒಂದು ಸ್ಥಳೀಯ ಸಂಸ್ಥೆ ಅಭಿವೃದ್ಧಿ ಆಗಬೇಕು ಅಂದರೆ ಅದು ತನ್ನ ತೆರಿಗೆಯ ಮೂಲಗಳನ್ನ ಅವಲಂಬನೆ ಮಾಡಿರುತ್ತೆ. ಹಾಗಾಗಿ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆ ಕೂಡ ಅದರ ತೆರಿಗೆಯ ಮೂಲಗಳನ್ನೇ ಅವಲಂಬನೆ ಮಾಡಿಕೊಂಡಿರೋದ್ರಿಂದ ಎಲ್ಲ ಸಾರ್ವಜನಿಕರಿಗೆ ಹಾಗೂ ಆಸ್ತಿ ಮಾಲೀಕರಲ್ಲಿ ಕೇಳ್ಕೊಳ್ಳೋದು ಏನಂತಂದರೆ 2024-25 ಸಾಲಿನ ಆಸ್ತಿ ತೆರಿಗೆಯನ್ನು ಏಪ್ರಿಲ್ 30ರೊಳಗೆ ನೀವು ಪಾವತಿ ಮಾಡಿದ್ರೆ 5% ರಿಬೇಟ್ ಸಿಗುತ್ತೆ. ಹಾಗೆ ಮೇ ಮತ್ತು ಜೂನಲ್ಲಿ ಸಿಕ್ಕಿದ್ರೆ ರಿಬೇಟ್ ಸಿಗೋಲ್ಲ, ಯಾವುದೇ ಬಡ್ಡಿನ ವಿಧಿಸೋಲ್ಲ. ಹಾಗೆ ಜುಲೈಯಿಂದ ನೀವು ಕಟ್ಟಿದ್ರೆ 2% ಪ್ರತಿ ತಿಂಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆಸ್ತಿ ಮಾಲೀಕರಲ್ಲಿ ಕೇಳ್ಕೊಳ್ಳೋದು ಏನಂದರೆ ಏಪ್ರಿಲ್ 30ರೊಳಗಡೆ ಎಲ್ಲರೂ ತಮ್ಮ ಆಸ್ತಿಯ ತೆರಿಗೆಯನ್ನು ಕಟ್ಟಿದ್ರೆ ತಮಗೂ ಅನುಕೂಲ ಆಗುತ್ತೆ, ಹಾಗೆ ಸ್ಥಳೀಯ ಸಂಸ್ಥೆಗೂ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿಗೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB PCMCS ವಾಣಿಜ್ಯ ವಿಭಾಗ, EBAS EBACS ಡಿಗ್ರಿ, BCom BBA MCom. 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ LKGಯಿಂದ 10ನೇ ತರಗತಿಯವರೆಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹುಲುಕುಡಿ ಬೆಟ್ಟದ ತಪ್ಪಲಿನಲ್ಲಿ ಇರುವ 1115 ವರ್ಷಗಳ ಇತಿಹಾಸವಿರುವ ಮುಕ್ಕಣ್ಣೇಶ್ವರ ಸಾನ್ನಿಧ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿವಿಧ ಶುಭ ಕಾರ್ಯಗಳಿಗೆ ನೂತನ ಮಾದರಿಯ ತಂತ್ರಜ್ಞಾನಗಳ ವಿಶೇಷತೆಗಳಿಂದ ನಿರ್ಮಾಣವಾಗಿರುವ ಹಳ್ಳಿಯಲ್ಲಿ ಮದುವೆ ಕಲ್ಯಾಣ ಮಂಟಪ. ಕ್ಯಾಮೆರಾಮನ್ಗಳ ಕೈ ಚಳಕವಿಲ್ಲದೆ ಫೋಟೋ ಸೆರೆ ಹಿಡಿಯಬಹುದು. ನೈಸರ್ಗಿಕವಾಗಿ ಡೆಕೋರೇಷನ್ ರೂಪಿಸಲಾಗಿದೆ. ವೈಭವೀಕರಣಗೊಂಡ ದೀಪಾಲಂಕಾರಗಳಿವೆ. ಪ್ರಕೃತಿಯಂತೆ ಹೋಲುವ ವಧುವರರ ವೇದಿಕೆ ಇದೆ. ಐಷಾರಾಮಿ ಪೀಠೋಪಕರಣಗಳ ಅಳವಡಿಕೆ ಇದೆ. ಊಟೋಪಚಾರಗಳ ವಿಷಯದಲ್ಲಿ ಯಾವುದೇ ರಾಜಿ ಇರುವುದಿಲ್ಲ. ಸುಸಜ್ಜಿತವಾದ ಪಾರ್ಕಿಂಗ್ ಸೌಲಭ್ಯವಿದೆ. ಪ್ರಕೃತಿಯ ಮಡಿಲಿನಲ್ಲಿ ಆಟೋಪಕರಣಗಳ ಅಳವಡಿಕೆ ಇದೆ. AC ಹೊಂದಿರುವ ಕೊಠಡಿಗಳಿವೆ. ಈ ಎಲ್ಲಾ ವಿಶೇಷತೆಗಳುಳ್ಳ ಸೌಲಭ್ಯಗಳು ನಿಮ್ಮ ಮನಸ್ಸಿಗೆ ಒಪ್ಪುವ, ನಿಮ್ಮ ಕೈಗೆಟುಕುವ ದರದಲ್ಲಿ ನಾವೇ ಸ್ವತಃ ಸಂಪೂರ್ಣವಾಗಿ ಬುಕಿಂಗ್ ತೆಗೆದುಕೊಂಡು ನಿಮ್ಮ ಶುಭ ಕಾರ್ಯಗಳ ಸಂಭ್ರಮಕ್ಕೆ ಕಾರಣರಾಗುತ್ತೇವೆ. ಈ ಎಲ್ಲಾ ವಿಶೇಷತೆಗಳು ನಮ್ಮ ಹಳ್ಳಿಯಲ್ಲಿ ಮದುವೆ ಕಲ್ಯಾಣ ಮಂಟಪದಲ್ಲಿ ಮಾತ್ರ ಲಭ್ಯವಾಗುತ್ತದೆ. ಸ್ಥಳ ಹುಲುಕುಡಿ ಬೆಟ್ಟ, ಮಾಡೇಶ್ವರ ಗ್ರಾಮ, ದೊಡ್ಡಬೆಳವಂಗಲ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9980544666. ಮತ್ತೊಂದು ಸಂಖ್ಯೆ 9591239666. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೆಂಟ್ ಜೋಸೆಫ್ ಗವರ್ಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ. ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು. ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ನೂರಾರು ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಸೆಂಟ್ ಜೋಸೆಫ್ ಗವರ್ಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178. ಮೊಬೈಲ್ ಸಂಖ್ಯೆ 9741670812. ಕಾವೇರಿ ಬೋರ್ವೆಲ್ಸ್
ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ದೇಗುಲಕ್ಕೆ ದೇಣಿಗೆ ಕೊಡಲಿಲ್ಲ ಎಂದು ಶವ ಸಂಸ್ಕಾರಕ್ಕೆ ಅಡ್ಡಿಪಡಿಸಿದ್ದ ವರದಿಯನ್ನು ಎಂಎಂಟಿವಿ ವಾಹಿನಿಯಲ್ಲಿ ಪ್ರಸಾರವಾಗಿತ್ತು. ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ಭೇಟಿ ನೀಡಿ ವಿಚಾರಣೆ ನಡೆಸಿದ್ದಾರೆ. ಅನುಕೂಲ ಮಾಡ್ತಾರೆ ಬಿಡಪ್ಪ ಯಜಮಾನ್ರ, ಅನುಕೂಲ ಮಾಡ್ತಾರೆ. ಅವ್ರು ಇಬ್ಬರು ಇದಾರೆ ನೋಡು, ಅವನೊಬ್ಬ ಇನ್ನೊಬ್ಬ ತಿಮ್ಮಯ್ಯ ಅಂತ ಒಬ್ಬಿದ್ದ. ಗೌರಿಬಿದನೂರು ನಗರದ 27ನೇ ಗೋಟಕನಾಪುರದಲ್ಲಿ ಆದಿ ಕರ್ನಾಟಕ ಜಾತಿಗೆ ಸೇರಿದ ಮಹಿಳೆಯೊಬ್ಬರು ಮೃತಪಟ್ಟಿರುವ ಘಟನೆ ನಡೆದಿತ್ತು. ಗ್ರಾಮದ ದೇವರಿಗೆ ದೇಣಿಗೆ ನೀಡದಿದ್ರೆ ಶವ ಸಂಸ್ಕಾರಕ್ಕೆ ಅನುವು ಮಾಡಿಕೊಡುವುದಿಲ್ಲ ಎಂದು ಜನಾಂಗದ ಮುಖಂಡರು ಸುಮಾರು ಮಧ್ಯಾಹ್ನ 12 ಗಂಟೆಯವರೆಗೂ ಶವ ಸಂಸ್ಕಾರಕ್ಕೆ ಅನುವು ಮಾಡಿಕೊಟ್ಟಿರಲಿಲ್ಲ. ಈ ಬಗ್ಗೆ ಎಂಎಂಟಿವಿ ವಾಹಿನಿಯಲ್ಲಿ ವರದಿ ಪ್ರಸಾರವಾಗಿತ್ತು. ವರದಿಗೆ ಎಚ್ಚೆತ್ತ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಗೋಟಕನಾಪುರದ ಎಕೆ ಕಾಲೋನಿಯ ಹನುಮಕ್ಕ ಮನೆಗೆ ಭೇಟಿ ನೀಡಿ ವಿಚಾರ ತಿಳಿದುಕೊಂಡು ನಂತರ ಗ್ರಾಮಸ್ಥರ ಸಭೆ ನಡೆಸಿ ತಿಳುವಳಿಕೆ ಹೇಳಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಚೀಟಿ ನಡೆಸಿದ್ದವ್ರು ಯಾರು? ಅಧ್ಯಕ್ಷ ನೀವೇನಾ? ಸತ್ಯಮ ದೇವಸ್ಥಾನ ಅಧ್ಯಕ್ಷ ನೀವೇನಾ? ಅವ್ರಿಗೆ ಹೇಳ್ರಿ ಆತರ ಬಿಡಿಸ್ಬಿಡ್ತೀವಿ ಅಂತ ಹೇಳ್ರಿ. ಚೀಟಿ ದುಡ್ಡು ಕೊಡ್ಬೇಕು, ಅದು ಕೊಡ್ಬೇಕು. ಯಾರಾದ್ರೂ ಮನುಷ್ಯತ್ವ ಇದೆಯಂತ ಇಲ್ಲಂತ ಅವ್ರಿಗೆ. ಈ ಸಂದರ್ಭದಲ್ಲಿ ಚೀಟಿ ದುಡ್ಡು ಕೇಳ್ಬೇಕೇನ್ರಿ? ಅವನು ಇಡಿಯಟ್ ಫೆಲೋ ಹೇಳಿ ಅವನಿಗೆ ಜೈಲಿಗೆ ಕಳಿಸ್ಬಿಡ್ತೀವಿ. ಈಗ ಯಜಮಾನ್ರೆ, ಇವ್ರೆ ಈ ಕೂಡಲೇ ಅವ್ರ ದುಡ್ಡು ವಾಪಸ್ ಕೊಡಿಸ್ಬೇಕು, ಆಯ್ತಲ್ಲ? 2,000 ರೂಪಾಯಿನ ಎಷ್ಟು? ಮಾಡ್ಕೊಳ್ಳಿ. ಏನಾರ ನೀವೇನಾದ್ರೂ ಮಾಡಿದ್ರೆ ಎಲ್ಲರಿಗೂ ತೊಂದರೆ ಮಾಡ್ತೀವಿ, ಬಿಡೋದಿಲ್ಲ. ಈಗ ಚೀಟಿ ದುಡ್ಡು ಕೇಳೋದು ಅರ್ಥ ಆಯ್ತು ಆ ಸಂದರ್ಭದಲ್ಲಿ. ಯಾರಾದ್ರು ಯಜಮಾನ್ರೆ ಕಂಪ್ಲೇಂಟ್ ಕೊಡ್ತೀರೇನ್ರಿ ಅವ್ರ ಮೇಲೆ? ನಾನು ಹೇಳೋದು ಇವಾಗ ನಗರಸಭೆಯ 27ನೇ ವಾರ್ಡ್ ಅಂತ ಗೋಟಕನಾಪುರದಲ್ಲಿ ಬಂದಿದ್ದೀವಿ. ನಿನ್ನೆ ನಮಗೆ ಮಾಧ್ಯಮದಲ್ಲಿ ಒಂದು ವಿಷಯ ಪ್ರಸ್ತಾಪವಾಗಿತ್ತು. ವಿಷಯ ಏನಂತಂದರೆ, ಇಲ್ಲಿ ಒಬ್ಬರು ದಲಿತರಿದ್ದಾರೆ, ಅಲ್ಲಿ ಆ ಹೆಣ್ಮಗಳು ತೀರ್ಕೊಂಡಿದ್ರು. ಅದನ್ನು ಮಣ್ಣು ಮಾಡೋಕ್ಕೋಸ್ಕರ 25,000 ರೂಪಾಯಿನ ಕೊಟ್ಟರೆ, ಅದು ಸತ್ಯಮ್ಮ ದೇವಸ್ಥಾನಕ್ಕೆ 25,000 ರೂಪಾಯಿ ಕೊಟ್ಟರೆ ಅವರು ಮಣ್ಣು ಮಾಡೋಕ್ಕೆ ಬಿಡ್ತಾರೆ, ಅಲೋ ಮಾಡ್ತಾರೆ. ಇಲ್ಲ ಅಂತಂದ್ರೆ ಇಲ್ಲ ಅಂತ ಬಂದಿತ್ತು. ನಮಗೆ ಸಾಯಂಕಾಲ 7 ಗಂಟೆಗೆ ವಿಷಯ ಗೊತ್ತಾಯಿತು. ಅದಕ್ಕೆ ಇವತ್ತು ನಾವು ನಮ್ಮ ನಗರಸಭೆ ಕಮಿಷನರು ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು, PSIಗಳು, ನಮ್ಮ ರೆವಿನ್ಯೂ ಸಿಬ್ಬಂದಿಗಳೆಲ್ಲ ಇವತ್ತು ಬಂದಿದ್ದೀವಿ. ಇಲ್ಲಿ ಬಂದು ಎಲ್ಲ ಊರಿನ ಜನತೆಯನ್ನು ದೇವಸ್ಥಾನದ ಮುಂದೆ ನಾವೆಲ್ಲನೂ ಕೂಡ ಕರೆದಿದ್ವಿ. ಕರೆದು ಮಾತಾಡಿದಾಗ ಹೇಳಿದ್ವಿ ಅವ್ರಿಗೆ ತಿಳುವಳಿಕೆ. ಇದು ಅವ್ರು ಹೇಳೋದ ಪ್ರಕಾರ ನಾವು 25,000 ರೂಪಾಯಿ ಕೇಳಿರಲಿಲ್ಲ. ನಾವು 3,000 ರೂಪಾಯಿನ ಏನೋ ಅದು ಮನೆಗೆ ಅಂದರೆ ಅದೊಂದು ಏನು ಮಣ್ಣು ಮಾಡಬೇಕಾತಂದರೆ ಶಾಸ್ತ್ರ ಅಂತಂದರೆ ಅದು ತೆಗಿಯೋದಾಗಿರ್ಬೋದು, ಅದಕ್ಕೆ ಹೊಸ ಬಟ್ಟೆ ಇದನ್ನು ಮಾಡೋದಾಗಿರ್ಬೋದು, ಹಣ್ಣು ಹಂಪಲಕ್ಕೆ ನಾವು ಕೇಳಿದ್ವಿ ಅಂತ
ಹೇಳಿದರು. ಇನ್ನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಚೆನ್ನಪ್ಪ ಮಾತನಾಡಿ, ಶವ ಸಂಸ್ಕಾರ ಮಾಡಲು ದೇವರಿಗೆ ದೇಣಿಗೆ ನೀಡಬೇಕೆಂಬ ಸುದ್ದಿ ತಿಳಿದು ತಾಲೂಕು ಆಡಳಿತ ವತಿಯಿಂದ ಗ್ರಾಮಕ್ಕೆ ಭೇಟಿ ನೀಡಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಅವರಿಗೆ ಸಮಾಜದಲ್ಲಿ ಇರುವಂತಹ ಮೌಢ್ಯತೆಗಳನ್ನ ಹೋಗಲಾಡಿಸಿ ಮುಂದೆ ಈ ರೀತಿ ಆಗದ ಹಾಗೆ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಮುಂದೆ ಈ ರೀತಿ ಆಗದಂಥ ಕ್ರಮ ಕೈಗೊಳ್ತೇವೆ ಮತ್ತು ನಿಮ್ಮ ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕು ಅದ್ರ ಬಗ್ಗೆ ವಿವರವಾಗಿ ಹೇಳಿ ಈಗ ಅವರಿಗೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿ ಈ ರೀತಿ ಆದಂಥ ಘಟನೆಗಳಿಗೆ ವಿಷಾದವನ್ನು ವ್ಯಕ್ತಪಡಿಸಿ ಇಂಥ ರೀತಿ ಯಾವುದೇ ಅಂಥ ಸಮಸ್ಯೆಗಳು ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವರಿಗೆ ಮನವರಿಕೆ ಮಾಡ್ತಾ ಇದ್ದೇವೆ. ಸರ್, ಇದು ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಿದೆ ಅಂತ ಹೇಳ್ತಾರೆ, ನಿಮ್ಮ ಗಮನಕ್ಕಿಲ್ವಾ ಸರ್? ಇಲ್ಲ, ಇದು ನಮಗೆ ಯಾವುದೇ ರೀತಿ ಗಮನಕ್ಕೆ ಇರಲಿಲ್ಲ. ಈಗ ಇದ್ರ ಬಗ್ಗೆ ಸುಮಾರು ವರ್ಷದಿಂದ ಬಂದು ನಾವು ಪತ್ರಿಕೆ ವರದಿನ ನಾವು ನೋಡ್ತಾ ಇರೋದು. ಈಗ ಅವರು ಹೇಳಿಕೆ ಅವ್ರಿಗೆ ಈಗೇನು ಹೇಳ್ತಾರೆ, ಇದು ಯಾವುದೂ ಇಲ್ಲ ಸರ್, ಯಾವುದು ನಡೆದಿಲ್ಲ, ಇಂಥ ಘಟನೆಗಳು ಇವಾಗ ನಿನ್ನೆಯಿಂದ ನಡೆದಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಹಿರಿಯ ನಾಗರಿಕರಲ್ಲಿ ಏನಿದ್ದಾರೆ ಊರ ನಾಗರಿಕರನ್ನೆಲ್ಲ ಕುಂದಿರಿಸಿ ಚರ್ಚೆ ಮಾಡಿ ಇದನ್ನೊಂದು ಇತ್ಯರ್ಥ ಕ್ರಮ ಕೈಗೊಳ್ಳಬೇಕಂತ ಹೇಳ್ಬಿಟ್ಟು ಅವ್ರ ಹತ್ರ ನಾವು ಮನವಿ ಮಾಡ್ತಾ ಇದ್ದೀವಿ. ದೇವಸ್ಥಾನ ಕಮಿಟಿಯವ್ರ ಜೊತೆ ಏನಾದರೂ ಮಾತಾಡಿದ್ರೆ ಸರ್? ಯಾಕಂದರೆ ಅವರೇ ಕಲೆಕ್ಟ್ ಮಾಡ್ತಾ ಇರೋದು ಈ ಥರ. ಇಲ್ಲ, ಕಮಿಟಿಯವ್ರ ಜೊತೆಗೆ ಮಾತಾಡ್ತೀವಿ. ಈಗ ಕಮಿಟಿಯವರು ಹೇಳಿದ್ದೀವಿ, ಕಮಿಟಿಯವ್ರು ಬಂದ ನಂತರ ಅದು ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕು ಅದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಕೊನೆಯದಾಗಿ ಅದಕ್ಕೊಂದು ಇತ್ಯರ್ಥ ಹಾಡ್ತಾ ಇದ್ದೀವಿ. ಓಕೆ ಸರ್. ಇನ್ನು ಇದೇ ಸಂದರ್ಭದಲ್ಲಿ ನಗರಸಭೆ ಆಯುಕ್ತರಾದ ಡಿಎಂ ಗೀತಾ, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ, ನಗರ ಠಾಣೆಯ ಪಿಎಸ್ಐ ಶುಭ ಮತ್ತಿತರರು ಉಪಸ್ಥಿತರಿದ್ದರು. ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಕುಡಿದ ಮತ್ತಿನಲ್ಲಿ ಬಾರ್ ಕ್ಯಾಶಿಯರ್ ಮೇಲೆ ಮಾಜಿ ಸೈನಿಕ ಸೇರಿದಂತೆ 4 ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ. ಕೋಲಾರ ನಗರದ ಬಂಗಾರಪೇಟೆ ಸರ್ಕಲ್ನಲ್ಲಿ ಇರುವ ಸಾಮ್ರಾಟ್ ಅಶೋಕ್ ಬಾರ್ನಲ್ಲಿ ಕುಡಿದ ಮತ್ತಿನಲ್ಲಿ ಬಾರ್ ಕ್ಯಾಶಿಯರ್ ಮೇಲೆ ಮಾಜಿ ಸೈನಿಕ ಸೇರಿದಂತೆ 4 ಮಾರಣಾಂತಿಕ ಹಲ್ಲೆ ನಡೆದಿದೆ. ಮಾಜಿ ಸೈನಿಕ ಸೇರಿದಂತೆ 4 ಮಂದಿ ಗ್ಯಾಂಗ್ನಿಂದ ಕ್ಯಾಶಿಯರ್ ಶೇಷಗಿರಿ ನಾಯಕ್ ಷಣ್ಮುಖ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಹಲ್ಲೆಗೆ ಒಳಗಾದ ಶೇಷಗಿರಿ ನಾಯಕ್ ಷಣ್ಮುಖ್ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಲ್ಲೆ ಮಾಡಿದ ತಾಲೂಕಿನ ಮೂರಂಡಹಳ್ಳಿ ನಿವಾಸಿಗಳಾದ ಮಾಜಿ ಸೈನಿಕ ಗೋವಿಂದು, ಪ್ರವೀಣ್, ನವೀನ್, ನಾರಾಯಣಸ್ವಾಮಿ ಎಂಬುವರನ್ನ ಪೊಲೀಸರ ವಶಕ್ಕೆ ಪಡೆದಿದ್ದಾರೆ. ಕೋಲಾರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್, 4 ಗಂಟೆಯಲ್ಲಿ ಇಬ್ಬರು ಕುಡಿಯಕ್ಕೆ ಬಂದಾಗ 1000 ಚಿಲ್ಲರೆ ಬಿಲ್ ಮಾಡಿದ್ರು. ನಮ್ಮ ಸಪ್ಲೈಯರ್ ಹೋಗಿ ಬಿಲ್ ಕೇಳಿದ್ದಾನೆ. ಬಿಲ್ ಕೇಳಿದಾಗ ಬಿಲ್ ಕೊಡೋಲ್ಲ ನಾನು ಅಂತ ಹೇಳಿ ಬಾಟ್ಲೆಲ್ಲ ಹೊಡೆದು ಕರ್ಸು, ನಿಮ್ಮ ಯಜಮಾನನ ಕೇಸನ್ನು ಕರ್ಸು ಅಂತ ಹೇಳಿದ್ದಾನೆ. ಸಪ್ಲೈಯರ್ ಬಂದು ನನಗೆ ಹೇಳಿದಾಗ ನಾನು ಹೋಗಿ ಕೇಳಿದ್ರೆ ನಾನು ಬಿಲ್ ಕೊಡೋಲ್ಲ ಅಂತ ಹೇಳ್ಬಿಟ್ಟು ಕತ್ತಲು ಪಟ್ಟು ಹಿಡ್ಕೊಂಡು ಹೊಡೆದಾಗ ನಾನು ಸಮಾಧಾನ ಮಾಡಿ ಅವ್ರನ್ನ ಕಳಿಸ್ದಾಗ ತಿರ್ಗಾ ಯಾರು ಎಕ್ಸ್ ಆರ್ಮಿ ಗೋವಿಂದಪ್ಪ ಅಂತಂತೆ, ಅವ್ರೊಬ್ಬ ಹೆಸರು ಮಾತ್ರ ಗೊತ್ತು, ಮೂರಂಡಳ್ಳಿಯವರಂತೆ, ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ಬಂದು ಏಕಾಏಕಿ ಲಾಂಗಿಯಲ್ಲಿ ತಲೆ ಹೊಡೆದಾಗ ಕೈ ಕೊಟ್ಟೆ ನಾನು, ಕೈಗೂ ಏಟು ಬೀಳ್ತು. ಆಮೇಲೆ ಇನ್ನೊಬ್ಬ ಬಂದು ಲಾಂಗ್ ಎತ್ಕೊಂಡು ಹೊಡೆಯಕ್ಕೆ ಬಂದ, ಅವಾಗ ಕಾಲು ಕೊಟ್ಟೆ, ಕಾಲ್ಗೆ ಏಟಾಯಿತು. ಇಷ್ಟು ನಡೀತು ಸರ್ ಬಾರಲ್ಲಿ. ಬಿಲ್ ಕೊಡೋಲ್ಲ ನಾವು, ಏನು ಬೇಕಾದ್ರೂ ಮಾಡಿಕೊಟ್ರೆ. ನಮ್ಮನ್ನೇನಾರ ಬಿಲ್ ಕೇಳಿದ್ರೆ ನಿಮ್ಮನ್ನೆಲ್ಲ ಬಾರು ನೀವೆಲ್ಲ ಎಲ್ಲ ಮಾಡಾಕ್ತೀವಿ, ಸಾಯಿಸಾಕ್ತೀವಿ ಅಂತ ಫಸ್ಟೇ ಹೇಳಿದರು. ಹೇಳಾದ್ಮೇಲೆ ಯಾರನ್ನ ಕರ್ಸಿ ಈ ಥರ ಮಾಡಿದ್ದಾರೆ ಸರ್. ನಾವು 4 ರಿಂದ 5 ಜನ ಇದ್ರು ಸರ್. ಆಮೇಲೆ ನಂಗೆ ಏಟಾದರೂ ಬಂದು ಹೊಡೆದ್ರು. ಎಷ್ಟು ಜನ ಹೊಡೆದ್ರು ಏನೋ ನನಗೆ ಗೊತ್ತಾಗಿಲ್ಲ. ನನಗೆ ಗೊತ್ತಿರೋದು 4 ಜನ ನನಗೆ ಗೊತ್ತಿರೋ ಸರ್. ನಾನೀಗ ಜೈಲ್ಗೆ ಹೋಗಿ ಬಂದಿದ್ದೀನಿ, ತಿರ್ಗಾ ಜೈಲ್ಗೆ ಹೋಗ್ತೀನಿ ನಾನು, ನಿನ್ನ ಸಾಯಿಸಾಕ್ಬಿಟ್ಟು ಅಂತ ಹೇಳ್ಬಿಟ್ಟು. ಅವ್ರ ಹೆಸರು ಸುದೀಪ್ ಅಂತೆ.
ಮೂರಳ್ಳಿ ಅಂತ ಅಲ್ಲಿ ಗಲಾಟೆ ಟೈಮಲ್ಲಿ ಹೇಳಿದ್ರು. ಈಗ ಜೈಲಿಗೆ ಹೋಗಿ ಬಂದೀನಿ, ಇನ್ನೂ ಒಂದು ಸಲ ನಾನು ಜೈಲಿಗೆ ಹೋಗ್ತೀನಿ, ಸಾಯಿಸ್ಬಿಟ್ಟೆ ಅಂತೇಳಿ ಲಾಂಗಲ್ಲಿ ಬಂದು ತಲೆ ಕೊಡೋದು. ನನಗೀಗ ತಲೆಯಲ್ಲಿ ಎಷ್ಟು ಸ್ಟಿಚಿಂಗ್ ಹಾಕೋರು ಅಂತ ಗೊತ್ತಿಲ್ಲ. ನನಗೆ ಅವಾಗ ಪ್ರಜ್ಞೆ ಇರಲಿಲ್ಲ, ಇವಾಗ ಪ್ರಜ್ಞೆ ಇದೆ. ಎಷ್ಟೇ ಹೊಲಿಗೆ ಹಾಕಿದ್ರೆ ಗೊತ್ತಿಲ್ಲ, ಕಾಲಲ್ಲೆಲ್ಲ ಹೊಲಿಗೆ ಹಾಕಿದರೆ ತಲೆಯಲ್ಲೆಲ್ಲ ಹೊಲಿಗೆ ಹಾಕಿದ್ದಾರೆ. ಎಲ್ಲ ಅವ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಸರ್, ನಮಗೆ ರಕ್ಷಣೆ ಕೊಡಬೇಕು. ಜೈಲಿಗೆ ಹೋಗಿ ಬಂದಿದ್ದೀನಿ, ನಿಮ್ಗೆ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಲಾಂಗಲ್ಲಿ ಹೊಡೆದಿದ್ದು ಸರ್. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೋರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೋರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಖಾಸಗಿ ವಾಹಿನಿ ರಿಯಾಲಿಟಿ ಶೋನಲ್ಲಿ ಮೆಕ್ಯಾನಿಕ್ ವೃತ್ತಿ ಮಾಡುವ ವರ್ಗದವರನ್ನು ಕೆಟ್ಟದಾಗಿ ಅವಮಾನಿಸಿದ್ದಾರೆಂದು ಚಿಂತಾಮಣಿ ದ್ವಿಚಕ್ರ ವಾಹನ ದುರಸ್ತಿಗಾರ ಕ್ಷೇಮಾಭಿವೃದ್ಧಿ ಸಂಘ ಚಿಂತಾಮಣಿ ನಗರ ಠಾಣೆಯಲ್ಲಿ ದೂರು ನೀಡಿದರು. ಇತ್ತೀಚೆಗೆ ಕನ್ನಡದ ಖಾಸಗಿ ವಾಹಿನಿಯಲ್ಲಿ ನಡೆದ ರಿಯಾಲಿಟಿ ಶೋ ಒಂದರಲ್ಲಿ ತೀರ್ಪುಗಾರರಾದ ರಮೇಶ್ ಅರವಿಂದ್ ಸ್ಪರ್ಧಿಯೊಬ್ಬರಿಗೆ ನೀಡಿದ ಟಾಸ್ಕ್ನಲ್ಲಿ ಮೆಕ್ಯಾನಿಕ್ ವೃತ್ತಿ ಮಾಡುವ ಶ್ರಮಿಕ ವರ್ಗವನ್ನು ಕೊಚ್ಚೆ ಮತ್ತು ಗ್ರೀಸ್ ತಿನ್ನುವರು ಎಂಬ ಪದಗಳನ್ನು ಬಳಕೆ ಮಾಡಿ ಹೀನಾಯವಾಗಿ ಅವಮಾನಿಸಿರುವುದು ಖಂಡನೀಯವೆಂದು ದೂರಿನಲ್ಲಿ ತಿಳಿಸಿದ್ದಾರೆ. ಇನ್ನು ಮೆಕ್ಯಾನಿಕ್ ಶ್ರಮಿಕರನ್ನು ಅವಮಾನಿಸಿರುವ ಸ್ಪರ್ಧಿ ಮತ್ತು ಶೋನ ತೀರ್ಪುಗಾರರಾದ ರಮೇಶ್ ಅರವಿಂದ್, ಪ್ರೇಮ, ನಿರೂಪಕಿ ಅನುಶ್ರೀ ಹಾಗೂ ವಾಹಿನಿ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ. ನಮ್ಮ ಚಿಂತಾಮಣಿ KTDB ಯುವತೆ ಕಡೆಯಿಂದ ನಾವು ಯೂನಿಯನ್ ಕಡೆಯಿಂದ ಬಂದಿದ್ದೀವಿ. ಎಲ್ಲ ನಮ್ಮ ಮೆಕ್ಯಾನಿಕ್ ಅಣ್ಣ ತಮ್ಮಂದಿರು. ಇವತ್ತು ಏನಿದು ಕಾರ್ಯಕ್ರಮ ಅಂದರೆ, ಒಂದು ಮೆಕ್ಯಾನಿಕ್ ಅನ್ನೋ ಒಂದು ಮೆಕ್ಯಾನಿಕ್ಗೆ ಮರ್ಯಾದೆ ಇಲ್ದಂಗೆ ಆಗೋಗಿದೆ. ಯಾಕೆ ಆಗೋಗಿದೆ ಅಂದರೆ, ಈ 5 ದಿವಸ ಹಿಂದ್ಗಡೆ ಜಿ ಕನ್ನಡ ಚಾನಲಲ್ಲಿ ಒಬ್ಬರು ರಮೇಶ್ ಅಂತ ಅವರು ಫಿಲ್ಮ್ ಆ್ಯಕ್ಟರ್ಸು ತುಂಬ ಕೆಟ್ಟವಾಗಿ ಹೇಳಿದ್ದಾರೆ. ಆಯಿಲ್ ಕುಡಿಸ್ತಾರೆ, ಗ್ರೀಸ್ ಕೊಡಿಸ್ತಾರೆ ಅಂತ. ಈಗ ನಮ್ಮ ಮಕ್ಕಳು ಆಯಿಲ್ ಕುಡಿಸೋರು, ಗ್ರೀಸ್ ಕೊಡಿಸೋರಿದ್ದಾರೆ. ನಮ್ಮ ಮಕ್ಕಳು ಇವತ್ತು ಇಂಜಿನಿಯರ್ಸು ಒಳ್ಳೆ ಜಾಬಲ್ಲಿ ಹೇಗಿದ್ದಾರೆ ಇವತ್ತು ಇದ್ದಾರೆ ಅಂದರೆ ನಾವು ಕಷ್ಟ ಬಿದ್ದಕ್ಕೆ ಇರೋದು. ಇವತ್ತು ನಮಗೆ ಗೌರವ ಇಲ್ದಂಗೆ ಮಾಡಿಬಿಟ್ಟವ್ರೆ. ಆ ಗೌರವ
ಬರಬೇಕಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ತಾಯಿ ಮಕ್ಕಳಿಗೆ ಇರಬೇಕು. ನೆಕ್ಸ್ಟ್ ಟೈಮು ಹಿಂಗೆ ಆಗಬಾರ್ದು ಅಂತೇಳಿ ನಾನು ಕೇಳ್ಕೊಳ್ತೀನಿ. ನಾವು ಇವತ್ತು ಇಲ್ಲಿ ಟೌನ್ ಸ್ಟೇಷನ್ ಹತ್ರ ಬಂದಿದ್ದೀವಿ. ಸ್ಟೇಷನ್ ಹತ್ರ ಬಂದು ಸರ್ದಾರ್ ಸಾಹೇಬ್ ಇದ್ದರು, ಬಂದು ಇಲ್ಲಿ ಅವರ ಮೇಲೆ ಒಂದು ದೂರು ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ತಗೊಂಡವ್ರೆ, ನೋಡೋಣ ಮುಂದೆ ಏನಾಗುತ್ತೆ. ನಮ್ಮ ಮೆಕ್ಯಾನಿಕ್ ಬಾಂಧವರು ಅವರ ಅಹವಾಲನ್ನು ನನಗೆ ಕೊಟ್ಟಿದ್ದಾರೆ. ಅವ್ರಿಗೇನೋ ಒಂದು ತೊಂದರೆ ಆಗಿದೆ ಅಂತ ಹೇಳಿ ಇದನ್ನು ಮಾನ್ಯ ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತೀನಿ, ತಂದು ಇದಕ್ಕೆ ಸೂಕ್ತ ಪರಿಹಾರ ಕೊಡಿಸ್ತೀನಿ. ಈ ವೇಳೆ ದ್ವಿಚಕ್ರ ವಾಹನ ದುರಸ್ತಿಗಾರರ ಕ್ಷೇಮಾಭಿವೃದ್ಧಿ ಸಂಘದ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ರಫಿ, ಉಪಾಧ್ಯಕ್ಷರಾದ ತಬರೇಜ್ ಪಾಷಾ, ಕಾರ್ಯದರ್ಶಿ ಮೊಹಮ್ಮದ್ ಗೌಸ್, ಜಂಟಿ ಕಾರ್ಯದರ್ಶಿ ರಾಜಣ್ಣ ಮತ್ತಿತರರು ಹಾಜರಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಖಾಸಗಿ ವಾಹಿನಿಯ ರಿಯಾಲಿಟಿ ಶೋ ಒಂದರಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡುವವರನ್ನು ನಿಂದಿಸಿದ್ದಾರೆಂದು ಆರೋಪಿಸಿ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ತಾಲೂಕು ದ್ವಿಚಕ್ರ ವಾಹನಗಳ ಮೆಕ್ಯಾನಿಕ್ ಸಂಘ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಖಾಸಗಿ ವಾಹಿನಿಯೊಂದರಲ್ಲಿ ನಡೆಯುತ್ತಿರುವ ರಿಯಾಲಿಟಿ ಶೋನ ಜಡ್ಜ್ಗಳಾದ ನಟ ರಮೇಶ್ ಅರವಿಂದ್, ನಟಿ ಪ್ರೇಮ ಹಾಗೂ ನಿರೂಪಕಿಯಾದ ಅನುಶ್ರೀ ಮೆಕ್ಯಾನಿಕ್ಗಳನ್ನ ಕೀಳಾಕಿ ನಿಂದಿಸಿ ಅವಮಾನ ಮಾಡಿದ್ದಾರೆ ಎಂದು ಆರೋಪಿಸಿ ರಿಯಾಲಿಟಿ ಶೋವನ್ನ ರದ್ದುಪಡಿಸಬೇಕು ಹಾಗೂ ಎಲ್ಲ ಮೆಕ್ಯಾನಿಕ್ಗಳನ್ನ ಕ್ಷಮಾಪಣೆ ಕೇಳಬೇಕೆಂದು ಆಗ್ರಹಿಸಿ ತಾಲೂಕು ದ್ವಿಚಕ್ರ ವಾಹನಗಳ ಮೆಕ್ಯಾನಿಕ್ ಸಂಘದ ವತಿಯಿಂದ ಗುಡಿಬಂಡೆ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ನು ಮನವಿ ಪತ್ರ ಸ್ವೀಕರಿಸಿದ ಗುಡಿಬಂಡೆ ಪೊಲೀಸ್ ಠಾಣೆಯ ಎಎಸ್ಐ ಮುರಳಿ ತಾವು ನೀಡಿರುವ ಮನವಿ ಪತ್ರ ತಮ್ಮ ಮೇಲಧಿಕಾರಿಗಳಿಗೆ ತಲುಪಿಸುತ್ತೇವೆ ಎಂದು ಹೇಳಿದ್ದಾರೆ. ವರ್ಗವನ್ನು ಕೀಳಾಗಿ ನಿಂದಿಸಿ ಅಪಮಾನಿಸಿರುವ ಮಹಾನಟಿ ಎಂಬ ರಿಯಾಲಿಟಿ ಶೋ ನಡೆಸುವ ಈ ವಾಹಿನಿ ಮತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಟಿಯವರ ವಿರುದ್ಧ ದೂರು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ವಾಹಿನಿಯಲ್ಲಿ ಬರುವ ಮಹಾನಟಿ ಎಂಬ ರಿಯಾಲಿಟಿ ಶೋ ಅಲ್ಲಿ ವೃತ್ತಿ ಕೆಲಸ ಮಾಡ್ತಾ ಇರೋದನ್ನು ತೀರಾ ಒಂದು ಕೀಳ್ಮಟ್ಟಾಗಿ ಮಾತಾಡಿದ್ದು ನಿಂದಿಸಿದ್ದೆ. ಅದನ್ನು ನೋಡಿ ನಟರಾದಂತಹ ರಮೇಶ್ ಅರವಿಂದ್ ಆಗಿರ್ಬೋದು ಮತ್ತು ಆ್ಯಂಕರ್ ಅನುಶ್ರೀ ಮತ್ತು ನಟಿ ಪ್ರೇಮ ಇವರೆಲ್ಲ ಚಪ್ಪಾಳೆ ಹೊಡೆದು ಆ ಹುಡುಗಿನ ಹುರಿದುಂಬಿಸಿದ್ದಾರೆ. ಆ ಹುಡುಗಿ ಒಂದು ಹೇಳಿರೋ ಒಂದು ಮಾತು, ಒಂದು ಮೆಕ್ಯಾನಿಕ್ ವೃತ್ತಿ ಮಾಡ್ತಾ ಇರೋಲ್ಲ ಅಂತ ಒಂದು ಕೊಚ್ಚೆ ಒಂದು ಗ್ರೀಸ್ ತಿಂದು ಬತ್ತೆ ಥರ ಮಾತಾಡಿದ್ರು ಇವ್ರು ಕೇಳಿರೋ ಆ ಹುಡುಗಿಗೆ ಒಂದು ಬುದ್ಧಿವಾದ ಹೇಳಬೇಕು. ಒಂದು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ಆ ಒಂದು ವ್ಯಕ್ತಿಗಳು ಅವರು ಇನ್ನೂ ಹುಡುಗಿಗೆ ಹುರಿದುಂಬಿಸಿದ್ದಾರೆ. ಆದ್ದರಿಂದ ಈ ಒಂದು ನಾವು ಮೆಕ್ಯಾನಿಕ್ ಕೆಲಸ ಮಾಡಿಕೊಂಡು ಒಂದು ಜೀವನ ಮಾಡ್ತಾ ಇರೋರೆಲ್ಲನೂ ಒಂದು ಸಮಾಜದಲ್ಲಿ ನಮಗೊಂದು ಧಕ್ಕೆ, ನಮಗೆ ಒಂದು ಅಗೌರವ ಒಂದು ಇದು ಮಾಡಿರೋದಕ್ಕೆ ನಾವೆಲ್ಲ ಒಂದು ಮೆಕ್ಯಾನಿಕ್ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ಸೇರಿ ಇವತ್ತು ಎಲ್ಲ ಒಂದು ಠಾಣೆಗಳಲ್ಲಿ ಇವತ್ತು ಒಂದು ಕಂಪ್ಲೇಂಟ್ ಮಾಡ್ತಾಯಿದ್ದೀವಿ. ಆ ರಿಯಾಲಿಟಿ ಶೋವನ್ನು ರದ್ದುಪಡಿಸಬೇಕು. ಅವರು ನಮಗೆ ಕ್ಷಮೆ ಕೇಳೋವರೆಗೂ ಅವ್ರ ಮೇಲೆ ಒಂದು ಕ್ರಮ ತಗೋಬೇಕು. ಅವರು ಎಲ್ಲ ಒಂದು ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇರೋವಂಥ ಎಲ್ಲ ಒಂದು ಶ್ರಮಿಕ ವರ್ಗದವ್ರಿಗೆ ಅವರು ಒಂದು ಹೇಳಬೇಕು ಅಂತ ಈ ಮುಖಾಂತರ ಮನದಟ್ಟು ಮಾಡ್ತಾರೆ. ಈ ವೇಳೆ ಮೆಕ್ಯಾನಿಕ್ ಸಂಘದ ಪದಾಧಿಕಾರಿಗಳಾದ ನೂರುಲ್ಲಾ, ಮುಬಾರಕ್, ಹುಸೇನ್, ಕೃಷ್ಣಮೂರ್ತಿ, ರಿಯಾಜ್, ಫೈರೋಜ್, ಸಲ್ಮಾನ್ ಮತ್ತಿತರರು ಸೇರಿ ಇತರರು ಇದ್ದರು. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಪ್ರತಿಷ್ಠೆಯ ಕಣವಾಗಿದ್ದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಚುನಾವಣೆ ನಂತರ ಗೆಲುವಿನ ಲೆಕ್ಕಾಚಾರ, ಫಲಿತಾಂಶಕ್ಕೂ ಮುನ್ನವೇ ಜೋರಾದ ಗುಣಗಾನ. ಉತ್ತರಕ್ಕೆ ಕಾಲಿಟ್ಟ ಶಾಸಕ ಪ್ರದೀಪ್ ಈಶ್ವರ್, ಸ್ಟಾರ್ ಪ್ರಚಾರಕರಾಗಿ ಆಯ್ಕೆ, ಸೃಷ್ಟಿಯಾಗಲಿದೆಯಾ ಸುನಾಮಿ. ದೇಣಿಗೆ ವಿಚಾರದಲ್ಲಿ ಶವ ಸಂಸ್ಕಾರಕ್ಕೆ ಅಡ್ಡಿ, ವರದಿಗೆ ಎಚ್ಚೆತ್ತ ಅಧಿಕಾರಿಗಳು, ಮುಖಂಡರಿಗೆ ಖಡಕ್ ಎಚ್ಚರಿಕೆ. ಕ್ಯಾಷಿಯರ್ ಮೇಲೆ ಮಾರಣಾಂತಿಕ ಹಲ್ಲೆ, ಮಾಜಿ ಸೈನಿಕನ ಮೇಲೆ ಆರೋಪ, 4 ಪೊಲೀಸರ ವಶ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.